ಆ ರಾತ್ರಿ ಸಹನಾ ಬ್ಯಾಂಕ್ನಿಂದ ತಡವಾಗಿ ಮನೆಗೆ ಬಂದು ಸುಸ್ತಾಗಿ ಮಲಗಿದ್ದಳು. ಆಯಾಸ ಅವಳನ್ನು ಸಂಪೂರ್ಣವಾಗಿ ಆವರಿಸಿತ್ತು. ಮನೆಯಲ್ಲಿ ರಾಕೇಶ್ ಮತ್ತು ಸುನೀತಾ ಒಂಟಿಯಾಗಿದ್ದರೂ ಅವರ ನಡುವೆ ಒಂದು ವಿಚಿತ್ರ ಮೌನ ಆವರಿಸಿತ್ತು. ರಾಕೇಶ್ ತನ್ನ ಕೆಲಸದ ಒತ್ತಡದ ಬಗ್ಗೆ ಹೇಳುತ್ತಾ, ಕೆಲವೊಮ್ಮೆ ಈ ರಾತ್ರಿಯ ಕೆಲಸ ತಲೆಕೆಡಿಸಿಬಿಡುತ್ತೆ. ಮನಸ್ಸಿಗೆ ಒಂದು ರೀತಿಯ ಕಿರಿಕಿರಿ ಉಂಟಾಗುತ್ತೆ. ಆದರೆ ನೀವು ಕಾಳಜಿಯಿಂದ ಕಾಫಿ ಕೊಟ್ಟಾಗ ಆ ಬಿಸಿ ಕಾಫಿಯ ಸ್ಪರ್ಶಕ್ಕೆ ಒಂದು ಚೂರು ಆರಾಮ ಆಗುತ್ತೆ ಎಂದ. ಅವನ ದನಿಯಲ್ಲಿ ನಿಜವಾದ ಆಯಾಸ ಮತ್ತು ಸಣ್ಣ ಭರವಸೆ ಇತ್ತು. ಸುನೀತನಕ್ಕೂ, ನಾನು ಇದ್ದೀನಿ ರಾಕೇಶ್, ಯಾವಾಗ ಬೇಕಾದರೂ ಕಾಫಿ ಕೊಡ್ತೀನಿ ಎಂದಳು. ಆಕೆಯ ದನಿಯಲ್ಲಿ ಒಂದು ಚಂದದ ಆಕರ್ಷಣೆ ಇತ್ತು, ಅದು ರಾಕೇಶ್ನ ಹೃದಯವನ್ನು ಸ್ಪರ್ಶಿಸುವಂತಿತ್ತು. ಆದರೆ ರಾಕೇಶ್ ತನ್ನ ಮನಸ್ಸಿನ ಆಲೋಚನೆಗಳನ್ನು ತಡೆಯಲು ಪ್ರಯತ್ನಿಸಿದ. ಆ ಆಕರ್ಷಣೆಗೆ ಮಣಿಯಬಾರದೆಂದು ಅವನ ಮನಸ್ಸು ಹೋರಾಡುತ್ತಿತ್ತು. ಮುಂಬೈನ ಚಳಿಗಾಲದ ಬೆಳಗ್ಗೆ ತಂಪಾದ ಗಾಳಿಯಲ್ಲಿ ಕಿಟಕಿಯ ಗಾಜಿನ ಮೇಲೆ ಇಬ್ಬನಿಯ ಹನಿಗಳು ನಿಧಾನವಾಗಿ ಜಾರುತ್ತಿದ್ದವು. ಸುನೀತಾ ತನ್ನ ಫ್ಲಾಟ್ನ ಬಾಲ್ಕನಿಯಲ್ಲಿ ನಿಂತು ಕೈಯಲ್ಲಿ ಬಿಸಿಯಾದ ಕಾಫಿ ಕಪ್ನೊಂದಿಗೆ ದೂರದ ಸಮುದ್ರವನ್ನು ದಿಟ್ಟಿಸುತ್ತಿದ್ದಳು. ಆಕೆಯ ದೇಹದ ಸೌಂದರ್ಯ 40ರ ವಯಸ್ಸಿನಲ್ಲೂ ಕಾಂತಿಯಿಂದ ಕೂಡಿತ್ತು, ಅದು ವಯಸ್ಸನ್ನು ಮೀರಿ ನಿಂತಿತ್ತು. ಅವಳ ಕಂದು ಬಣ್ಣದ ಕೂದಲು ಪೂಜ್ಯದ ಮೇಲೆ ಸೀರೆಯ ತುದಿ ತಂಗಾಳಿಯಲ್ಲಿ ತೇಲಾಡುತ್ತಿತ್ತು, ಅದು ಒಂದು ಸುಂದರ ದೃಶ್ಯವಾಗಿತ್ತು. ಅವಳ ಕಣ್ಣುಗಳು ಒಂಟಿತನದ ಆಳವಾದ ದುಗುಡವನ್ನು ಮರೆಮಾಡುವಂತೆ ಕಾಣುತ್ತಿದ್ದವು. ಮನೆಯೊಳಗೆ ರಾಕೇಶ್ ತನ್ನ ಲ್ಯಾಪ್ಟಾಪ್ನ ಮುಂದೆ ಕುಳಿತು ರಾತ್ರಿಯ ಶಿಫ್ಟ್ ಕೆಲಸದಲ್ಲಿ ಮುಳುಗಿದ್ದ. ಅವನ ಕಣ್ಣುಗಳು ಆಯಾಸದಿಂದ ಕೆಂಪಾಗಿದ್ದವು, ಆದರೆ ಆತನ ದೇಹದ ಗಟ್ಟಿತನ, ಶರ್ಟ್ನ ಕಾಲರ್ನಿಂದ ಕಾಣುವ ಆಕರ್ಷಕ ತೋಳುಗಳು ಯುವಕನ ಶಕ್ತಿಯನ್ನು ಸ್ಪಷ್ಟವಾಗಿ ತೋರಿಸುತ್ತಿದ್ದವು. ಸುನೀತಾ ರಾಕೇಶ್ಗೆ ಕಾಫಿ ತಂದುಕೊಡಲು ಒಳಗೆ ಬಂದಳು. ಅವಳ ಸೀರೆಯ ತುದಿ ಫ್ಯಾನ್ನ ಗಾಳಿಗೆ ತೇಲುತ್ತಿತ್ತು, ಅದು ಅವಳ ಹೆಜ್ಜೆಗಳ ಜೊತೆ ಒಂದು ನೃತ್ಯದಂತೆ ಇತ್ತು. ಅವಳ ಕೈಯ ತಂಪಾದ ಸ್ಪರ್ಶ ಕಾಫಿ ಕಪ್ನ ಜೊತೆಗೆ ರಾಕೇಶ್ನ ಕೈಗೆ ತಗುಲಿತು. ಆ ಸ್ಪರ್ಶ ಒಂದು ಸಣ್ಣ ಕಂಪನವನ್ನು ಉಂಟುಮಾಡಿತು. ಆ ಕ್ಷಣದಲ್ಲಿ ರಾಕೇಶ್ನ ಕೆಲಸದ ರೂಮ್, ಲ್ಯಾಪ್ಟಾಪ್ನ ನೀಲಿ ಬೆಳಕು, ಕಾಫಿ ಕಪ್ನ ಆವಿಯಿಂದ ತುಂಬಿದ ಕೋಣೆ ಮತ್ತು ಮನೆಯ ಒಂಟಿತನದ ಶಾಂತತೆ ಎಲ್ಲವೂ ಒಂದುಗೂಡಿದವು. ರಾಕೇಶ್ನ ಕಣ್ಣುಗಳು ಅವಳ ಮುಖದತ್ತ ನಿಧಾನವಾಗಿ ತಿರುಗಿದವು. ಸುನೀತಾರ ಕಣ್ಣುಗಳ ಆಕರ್ಷಕ ನೋಟ, ಅವಳ ತುಟಿಗಳ ಮೇಲಿನ ಸೂಕ್ಷ್ಮಮಂದಹಾಸ ರಾಕೇಶ್ನ ಮನಸ್ಸಿನಲ್ಲಿ ಒಂದು ಕಿಡಿಯನ್ನು ಹೊತ್ತಿಸಿತು. ಅದು ಅವನನ್ನು ವಿಚಿತ್ರವಾಗಿ ಸೆಳೆಯಿತು. ರಾತ್ರಿ ಇಡೀ ಕೆಲಸ ಮಾಡಿದ್ದಿರಲ್ವಾ ರಾಕೇಶ್, ಒಂಚೂರು ವಿಶ್ರಾಂತಿ ತಗೊಳ್ಳಿ ಎಂದು ಆಕೆಯ ಕಿವಿಗೊಡಗುವ ಕಂಠಸ್ವರದಲ್ಲಿ ಮಾತನಾಡಿದಳು. ಆ ಮಾತಿನಲ್ಲಿ ಕಾಳಜಿಯ ಜೊತೆಗೆ ಒಂದು ಗುಪ್ತ ಆಕರ್ಷಣೆಯ ಧ್ವನಿಯಿತ್ತು, ಅದು ರಾಕೇಶ್ನ ಮನಸ್ಸನ್ನು ಕರಕಿತು. ಆ ರಾತ್ರಿ ಸಹನಾ ಬ್ಯಾಂಕ್ನಿಂದ ತಡವಾಗಿ ಮನೆಗೆ ಬಂದು ಸುಸ್ತಾಗಿ ಮಲಗಿದ್ದಳು. ಮನೆಯಲ್ಲಿ ರಾಕೇಶ್ ಮತ್ತು ಸುನೀತಾ ಒಂಟಿಯಾಗಿದ್ದರು. ರಾಕೇಶ್ ತನ್ನ ಕೆಲಸದ ಒತ್ತಡದ ಬಗ್ಗೆ ಹೇಳುತ್ತಾ, ಕೆಲವೊಮ್ಮೆ ಈ ರಾತ್ರಿಯ ಕೆಲಸ ತಲೆ ಕೆಡಿಸಿಬಿಡುತ್ತೆ, ನಿಜಕ್ಕೂ ತುಂಬಾ ಕಷ್ಟ. ಆದರೆ ನೀವು ಕಾಳಜಿಯಿಂದ ಕಾಫಿ ಕೊಟ್ಟಾಗ ಒಂಚೂರು ಆರಾಮ ಆಗುತ್ತೆ ಎಂದ. ಅವನ ಮಾತುಗಳಲ್ಲಿ ಆಪ್ತತೆಯಿತ್ತು. ಸುನೀತನಕ್ಕೂ, ನಾನು ಇದ್ದೀನಿ ರಾಕೇಶ್, ಯಾವಾಗ ಬೇಕಾದರೂ ಕಾಫಿ ಕೊಡ್ತೀನಿ ಎಂದಳು. ಆಕೆಯ ದನಿಯಲ್ಲಿ ಒಂದು ಚಂದದ ಆಕರ್ಷಣೆ ಇತ್ತು, ಅದು ರಾಕೇಶ್ನನ್ನು ಮತ್ತಷ್ಟು ಸೆಳೆಯುವಂತಿತ್ತು. ಆದರೆ ರಾಕೇಶ್ ತನ್ನ ಮನಸ್ಸಿನ ಆಲೋಚನೆಗಳನ್ನು ತಡೆಯಲು ಪ್ರಯತ್ನಿಸಿದ. ಈ ಭಾವನೆಗಳು ತಪ್ಪು ಎಂದು ಅವನಿಗೆ ಗೊತ್ತಿತ್ತು. ಕಾಫಿ ಕೊಟ್ಟು ತನ್ನ ರೂಮ್ಗೆ ಬಂದ ಸುನೀತಾ ತನ್ನ ಕೋಣೆಯಲ್ಲಿ ಒಂಟಿಯಾಗಿ ಕನ್ನಡಿಯ ಮುಂದೆ ನಿಂತು ತನ್ನ ದೇಹವನ್ನು ನೋಡಿಕೊಂಡಳು. ನಾನು ಇನ್ನೂ ಸುಂದರವಾಗಿದ್ದೇನೆ, ಆದರೆ ಈ ಸೌಂದರ್ಯಕ್ಕೆ ಒಬ್ಬರು ಜೊತೆಗಿರುವವರು ಇಲ್ವಾ ಎಂದು ಆಕೆ ಮನಸ್ಸಿನಲ್ಲಿ ಯೋಚಿಸಿದಳು. ಅವಳ ಕಣ್ಣುಗಳಲ್ಲಿ ಒಂದು ರೀತಿಯ ಹತಾಶೆ ಇತ್ತು. ರಾಕೇಶನ ಕಾಳಜಿಯ ಧ್ವನಿಯನ್ನು ಆಕೆ ತನ್ನ ಮನಸ್ಸಿನಲ್ಲಿ ಪದೇ ಪದೇ ಆಲಿಸಿದಳು. ಆ ಮಾತುಗಳು ಅವಳ ಮನಸ್ಸಿನಲ್ಲಿ ಕಾಡುತ್ತಿದ್ದವು. ಆದರೆ ಆ ಆಲೋಚನೆಗಳು ತಪ್ಪು ಎಂದು ತಿಳಿದು ಅವಳ ಹೃದಯವನ್ನು ತಡೆಯಲು ಪ್ರಯತ್ನಿಸಿದಳು. ಆದರೆ ಅದು ಕಷ್ಟವಾಗಿತ್ತು. ಮರುದಿನ ಸುನೀತಾ ರಾಕೇಶ್ಗೆ ಜ್ಯೂಸ್ ತಯಾರಿಸಿ ತಂದುಕೊಟ್ಟಳು. ರಾಕೇಶ್ ತನ್ನ ಕೆಲಸದಿಂದ ಒಂದು ಕ್ಷಣ ತಲೆ ಎತ್ತಿದ. ಆತನ ಕಣ್ಣುಗಳು ಸುನೀತಾಳ ಕಡೆಗೆ ತಿರುಗಿದವು. ಅಮ್ಮ, ಅಮ್ಮ, ನೀವು ಯಾವಾಗಲೂ ಇಷ್ಟು ಕಾಳಜಿಯಿಂದ ಇರ್ತೀರಾ ಎಂದ ರಾಕೇಶ್ ಒಂದು ಚಂದದ ನಗೆಯೊಂದಿಗೆ. ಅವನ ಮಾತುಗಳಲ್ಲಿ ಪ್ರೀತಿ ಇತ್ತು. ಸುನೀತನಕ್ಕೂ, ನೀನು ನನ್ನ ಮಗಳ ಗಂಡ ರಾಕೇಶ್, ನಿನ್ನನ್ನು ನೋಡಿಕೊಳ್ಳದೆ ಬೇರೆ ಯಾರನ್ನು ನೋಡಿಕೊಳ್ಳಲಿ ಎಂದಳು. ಆಕೆಯ ದನಿಯಲ್ಲಿ ಒಂದು ಗುಪ್ತ ಆಕರ್ಷಣೆಯ ಸ್ಪರ್ಶವಿತ್ತು, ಅದು ಅವಳ ನಿಯಂತ್ರಣಕ್ಕೆ ಸಿಗುತ್ತಿರಲಿಲ್ಲ. ಆದರೆ ಆಕೆ ಅದನ್ನು ಮರೆಮಾಡಲು ಪ್ರಯತ್ನಿಸಿದಳು. ರಾಕೇಶ್ ಜ್ಯೂಸ್ ಗ್ಲಾಸ್ ತೆಗೆದುಕೊಳ್ಳುವಾಗ ಆತನ ಬೆರಳುಗಳು ಆಕೆಯ ಕೈಗೆ ಸ್ಪರ್ಶಿಸಿದವು. ಆ ಸ್ಪರ್ಶ ಒಂದು ಕ್ಷಣವಾದರೂ ಇಬ್ಬರಿಗೂ ಒಂದು ವಿದ್ಯುತ್ ಅಂತಹ ಅನುಭವವನ್ನು ನೀಡಿತು. ಒಂದು ಸಣ್ಣ ರೋಮಾಂಚನ ಅವರ ದೇಹದಲ್ಲಿ ಹರಿಯಿತು. ಸುನೀತಾಳ ಕಣ್ಣುಗಳು ರಾಕೇಶ್ನ ಕಡೆಗೆ ತಿರುಗಿದವು. ಆಕೆಯ ತುಟಿಗಳ ಮೇಲೆ ಒಂದು ಸೂಕ್ಷ್ಮ ನಗೆಯಿತ್ತು. ಗ್ಲಾಸ್ ಜಾರಿ ಬೀಳದಂತೆ ಎಚ್ಚರಿಕೆಯಿಂದ ಎಂದಳು. ಆದರೆ ಆಕೆಯ ದನಿಯಲ್ಲಿ ಒಂದು ಆಕರ್ಷಕ ಧ್ವನಿಯಿತ್ತು, ಅದು ರಾಕೇಶ್ನನ್ನು ಮತ್ತಷ್ಟು ಸೆಳೆಯಿತು. ರಾಕೇಶ್ ತನ್ನ ಹೃದಯದ ದಡಿಯನ್ನು ಗಮನಿಸಿದ.
ಆ ಭಾವನೆಗಳು ಅವನನ್ನು ಗೊಂದಲಕ್ಕೀಡು ಮಾಡಿದವು, ಆದರೆ ಆ ಭಾವನೆಯನ್ನು ತಡೆಯಲು ಪ್ರಯತ್ನಿಸಿದ. ಸಂಜೆ ಸುನೀತಾ ರಾಕೇಶ್ಗೆ ತಿಂಡಿಯನ್ನು ತಂದುಕೊಡುವಾಗ ಆಕೆ ಉದ್ದೇಶಪೂರ್ವಕವಾಗಿ ಆತನ ಕೈಗೆ ಸ್ಪರ್ಶಿಸಿದಳು. ರಾಕೇಶ್, ನಿನಗೆ ಯಾವಾಗಲೂ ಕಾಫಿಯೇ ಇಷ್ಟವಾ ಅಥವಾ ಬೇರೆ ಏನಾದರೂ ಬೇಕಾ ಎಂದು ಕೇಳಿದಳು. ಆಕೆಯ ಕಣ್ಣುಗಳಲ್ಲಿ ಒಂದು ಗುಪ್ತ ಆಕರ್ಷಣೆ ಇತ್ತು, ಅದು ರಾಕೇಶ್ನನ್ನು ಪರೀಕ್ಷಿಸುವಂತಿತ್ತು. ರಾಕೇಶ್ ಒಂದು ಕ್ಷಣ ತಡವರಿಸಿದ. ಅವನಿಗೆ ಏನು ಹೇಳಬೇಕೆಂದು ತಿಳಿಯಲಿಲ್ಲ. ಆದರೆ ನಿಮ್ಮ ಕೈಯಿಂದ ಏನೇ ಬಂದರೂ ಒಳ್ಳೆಯದೇ ಎಂದು ನಕ್ಕ. ಆ ಮಾತಿನಲ್ಲಿ ಒಂದು ಗುಪ್ತ ಸಂಕೇತವಿತ್ತು, ಒಂದು ಒಪ್ಪಿಗೆ ಇತ್ತು. ಆದರೆ ಇಬ್ಬರೂ ತಮ್ಮ ಭಾವನೆಗಳನ್ನು ತೆರೆದುಕೊಳ್ಳಲಿಲ್ಲ. ಮೌನದಲ್ಲೇ ಅವುಗಳನ್ನು ಬಚ್ಚಿಟ್ಟರು. ಒಂದು ಚಳಿಗಾಲದ ಸಂಜೆ ಮನೆಯ ಲಿವಿಂಗ್ ರೂಂನಲ್ಲಿ ಮೃದುವಾದ ದೀಪದ ಬೆಳಕು ಆವರಿಸಿತ್ತು. ಅದು ಒಂದು ಆಪ್ತ ವಾತಾವರಣವನ್ನು ಸೃಷ್ಟಿಸಿತ್ತು. ಸುನೀತಾ ಒಂದು ತಿಳಿಬಣ್ಣದ ಸೀರೆಯಲ್ಲಿ ಆಕೆಯ ಕೂದಲು ಕಾಣದಂತೆ ಬಿಡಿಮಾಡಿಕೊಂಡು ಕಿಚನ್ನಲ್ಲಿ ರಾಕೇಶ್ಗೆ ತಿಂಡಿಯನ್ನು ತಯಾರಿಸುತ್ತಿದ್ದಳು. ಆಕೆಯ ದೇಹ ಸೀರೆಯ ಒಳಗಿನಿಂದ ಆಕರ್ಷಕವಾಗಿ ಕಾಣುತ್ತಿದ್ದವು. ರಾಕೇಶ್ ತನ್ನ ಲ್ಯಾಪ್ಟಾಪ್ನಿಂದ ಒಂದು ಕ್ಷಣ ತಲೆ ಎತ್ತಿ ಸುನೀತಾಳ ಕಡೆಗೆ ನೋಡಿದ. ಅವಳ ನಡಿಗೆ, ಅವಳ ಕಣ್ಣುಗಳ ಆಕರ್ಷಣೆ ಅವನ ಮನಸ್ಸಿನಲ್ಲಿ ಒಂದು ಕಾಮದ ಆಲೋಚನೆಯನ್ನು ಜಾಗೃತಗೊಳಿಸಿತು. ಅದು ಅವನನ್ನು ವಿಚಲಿತಗೊಳಿಸಿತು. ರಾಕೇಶ್ ಜ್ಯೂಸ್ ತಗೊಳ್ಳಲು ಕಿಚನ್ಗೆ ಬಂದ. ಸುನೀತಾ ಗಾಜಿನ ಗ್ಲಾಸ್ನೊಂದಿಗೆ ಅವನ ಕಡೆಗೆ ತಿರುಗಿದಾಗ ಅವಳ ಕೈಯಿಂದ ಗಾಜು ಜಾರಿತು. ರಾಕೇಶ್ ಆಕೆಯನ್ನು ತಡೆಯಲು ಮುಂದಾದ, ಭಯದಿಂದ ಆಕೆಯನ್ನು ಹಿಡಿಯಲು ಓಡಿದ. ಆದರೆ ಆ ಕ್ಷಣದಲ್ಲಿ ಅವನ ಕೈಗಳು ಅವಳ ಸೊಂಟವನ್ನು ಸುತ್ತಿಕೊಂಡವು. ಸುನೀತಾಳ ಕಣ್ಣುಗಳು ಅವನ ಕಣ್ಣುಗಳನ್ನು ಭೇಟಿಯಾದವು. ಒಂದು ತೀವ್ರವಾದ ಭಾವನೆ ಅವರ ಕಣ್ಣುಗಳಲ್ಲಿ ಪ್ರತಿಬಿಂಬಿಸಿತು. ಅವಳ ತುಟಿಗಳು ಸ್ವಲ್ಪ ತೆರೆದುಕೊಂಡವು. ರಾಕೇಶ್ ಎಂದು ಅವಳು ಗೊಣಗಿದಳು. ಆ ಧ್ವನಿಯಲ್ಲಿ ಒಂದು ರೀತಿಯ ಸೋಲುವಿಕೆ ಇತ್ತು. ಆದರೆ ಆ ಮಾತು ಮುಗಿಯುವ ಮೊದಲೇ ರಾಕೇಶ್ ಆಕೆಯನ್ನು ಬಿಗಿದಪ್ಪಿಕೊಂಡ. ಅವಳ ಮಾವಿನ ಹಣ್ಣಿನ ಆಕರ್ಷಣೆ, ಆ ಮಾವಿನ ಹಣ್ಣು ತಿನ್ನುವ ಹಾಗೆ ಅವನನ್ನು ಕೆರಳಿಸಿತು. ಆಸೆ ಉಕ್ಕಿಬಂತು. ಅಷ್ಟರಲ್ಲಿ ಸಹನ ಫೋನ್ ಮಾಡಿ ನಾನು ಮನೆಗೆ ಬರಲು ತಡವಾಗಬಹುದು ಎಂದು ಹೇಳಿದಳು. ಅದು ಅವರಿಗೆ ಒಂದು ರೀತಿಯ ಸ್ವಾತಂತ್ರ್ಯವನ್ನು ನೀಡಿತು. ಆ ರಾತ್ರಿ ಸಹನ ಆಫೀಸ್ನಿಂದ ತಡವಾಗಿ ಬರ್ತೀನಿ ಎಂದಿದ್ದರಿಂದ ಮನೆಯಲ್ಲಿ ಇಬ್ಬರೂ ಒಂಟಿಯಾಗಿದ್ದರು. ಸುನೀತಾ ಮತ್ತೆ ರಾಕೇಶ್ಗೆ ಕಾಫಿ ತಂದುಕೊಡಲು ಅವನ ಹತ್ತಿರ ಬಂದಳು. ಅವಳ ಕಣ್ಣುಗಳಲ್ಲಿ ಒಂದು ಆಕರ್ಷಕ ನೋಟವಿತ್ತು, ಒಂದು ರೀತಿಯ ಆಹ್ವಾನವಿತ್ತು. ರಾಕೇಶ್, ರಾತ್ರಿ ಇಡೀ ಕೆಲಸ ಮಾಡೋದು ಇದ್ದೇ ಇದೆ. ಒಂಚೂರು ಜೊತೆಯಾಗಿ ಕಾಫಿ ಕುಡಿಯೋಣ ಎಂದಳು. ರಾಕೇಶ್ ಆಕೆಯ ಕಡೆಗೆ ನೋಡಿದ. ಅವಳ ಸೀರೆಯ ತುದಿ ಕಾಣುವ ಹಾಗೆ ಅವಳು ಮಾತನಾಡುತ್ತಾ, ಅವಳ ಜಡೆ ನೋಡುವ ಹಾಗೆ ಮಾಡುತ್ತಿದ್ದಳು, ಅವನ ಗಮನ ಸೆಳೆಯುವಂತೆ. ರಾಕೇಶ್ ಆಕೆಯ ಕೈಯನ್ನು ಹಿಡಿದು, ಸುನೀತಾ, ನೀವು ಇಷ್ಟು ಸುಂದರವಾಗಿದ್ದೀರಿ, ಆದರೆ ಈ ಒಂಟಿತನ ನಿಮಗೆ ಹೋಗುವುದಿಲ್ಲ ಎಂದ. ಅವನ ಮಾತುಗಳಲ್ಲಿ ಕಾಳಜಿ ಮತ್ತು ಆಸೆಯ ಮಿಶ್ರಣವಿತ್ತು. ಸುನೀತಾ ಒಂದು ಕ್ಷಣ ತಡವರಿಸಿದಳು, ಆದರೆ ಆಕೆಯ ದೇಹದ ಆಸೆ ಆಕೆಯನ್ನು ಅವನ ಕಡೆಗೆ ಎಳೆಯಿತು. ಮನಸ್ಸು ಅದನ್ನು ತಡೆಯಲಾಗಲಿಲ್ಲ. ಇಬ್ಬರು ಮಂಚದ ಕಡೆಗೆ ಸರಿದರು. ಆಕೆಯ ಸೀರೆ ಜಾರಿ ಇಬ್ಬರೂ ಒಂದಾದರು. ಆ ರಾತ್ರಿಯ ಮಿಲನದ ಬಳಿಕ ಸುನೀತಾಳ ಕಣ್ಣುಗಳಲ್ಲಿ ಒಂದು ಹೊಸ ಬೆಳಕಿತ್ತು, ಒಂದು ರೀತಿಯ ತೃಪ್ತಿ ಇತ್ತು. ಅವಳ ತನ್ನ ದೇಹದ ಆಸೆಯನ್ನು ತೀರಿಸಿಕೊಂಡ ಖುಷಿಯನ್ನು ಗುಪ್ತವಾಗಿಟ್ಟುಕೊಂಡಳು. ಅದು ಅವಳ ಒಳಗೆ ನಲಿಯುತ್ತಿತ್ತು. ರಾಕೇಶ್ ಕೂಡ ಅವಳ ಆಕರ್ಷಣೆಯಲ್ಲಿ ಮುಳುಗಿದ, ಸಂಪೂರ್ಣವಾಗಿ ಅವಳ ವಶವಾಗಿದ್ದ. ಆದರೆ ಇಬ್ಬರು ತಮ್ಮ ಈ ಗುಪ್ತ ಸಂಬಂಧವನ್ನು ಯಾರಿಗೂ ತಿಳಿಯದಂತೆ ಎಚ್ಚರಿಕೆಯಿಂದ ಇರಬೇಕು ಎಂದು ನಿರ್ಧರಿಸಿದರು. ಅವರ ಮನಸ್ಸಿನಲ್ಲಿ ಭಯವೂ ಇತ್ತು. ಮುಂಬೈನ ಚಳಿಗಾಲದ ರಾತ್ರಿಗಳು ಇನ್ನಷ್ಟು ಗಾಢವಾಗಿದ್ದವು. ಸಹನಾ ಆಫೀಸ್ಗೆ ಹೋದ ಬಳಿಕ ಮನೆಯಲ್ಲಿ ಒಂಟಿಯಾಗಿರುವ ಕ್ಷಣಗಳನ್ನು ಇಬ್ಬರು ರಹಸ್ಯವಾಗಿ ದೈಹಿಕ ಸಂಬಂಧಕ್ಕೆ ಬಳಸಿಕೊಂಡರು. ರಾಕೇಶ್ ತನ್ನ ಕೆಲಸದ ಒತ್ತಡದ ನಡುವೆಯೂ ಸುನೀತಾಳ ಜೊತೆಗಿನ ಕ್ಷಣಗಳಿಗಾಗಿ ಕಾತರದಿಂದ ಕಾಯುತ್ತಿದ್ದ. ಅವನ ಮನಸ್ಸು ಅದನ್ನೇ ಬಯಸುತ್ತಿತ್ತು. ಸುನೀತಾ ಕೂಡ ಮಗಳು ಸಹನ ಮನೆಯಿಂದ ಹೊರಗೆ ಹೋಗುವ ಸಮಯವನ್ನು ಎದುರು ನೋಡುತ್ತಿದ್ದಳು. ಅವಳ ದೇಹದ ಆಸೆ, ಅವಳ ಮನಸ್ಸಿನ ಒಂಟಿತನ ಎಲ್ಲವೂ ರಾಕೇಶನ ಸ್ಪರ್ಶದಲ್ಲಿ ತೀರಿಕೊಳ್ಳುತ್ತಿತ್ತು. ಅದು ಅವಳಿಗೆ ಅತಿ ದೊಡ್ಡ ಸಮಾಧಾನವಾಗಿತ್ತು. ಇಬ್ಬರು ತಮ್ಮ ಸಂಬಂಧವನ್ನು ಗುಪ್ತವಾಗಿಡಲು ಜಾಗರೂಕತೆಯಿಂದ ಯೋಜನೆ ಮಾಡಿಕೊಂಡರು. ಸುನೀತಾ ರಾಕೇಶನ ಕೋಣೆಗೆ ಬಂದಾಗ ಬಾಗಿಲು ಮುಚ್ಚಿಕೊಂಡು ಇಬ್ಬರು ತಮ್ಮ ಕ್ಷಣಗಳನ್ನು ಕಳೆಯುತ್ತಿದ್ದರು. ಭಯದಲ್ಲೇ ಸಂತೋಷವನ್ನು ಅನುಭವಿಸುತ್ತಿದ್ದರು. ಯಾರಿಗೂ ಗೊತ್ತಾಗದಂತೆ ಇರಬೇಕು ರಾಕೇಶ್ ಎಂದು ಸುನೀತಾ ಗುಸುಗುಸುನಾಡಿದಳು. ಅವಳ ಧ್ವನಿಯಲ್ಲಿ ಒಂದು ರೋಮಾಂಚಕ ಆಕರ್ಷಣೆ ಇತ್ತು. ಆ ಭಯದಲ್ಲೂ ಒಂದು ರೀತಿಯ ಆನಂದವಿತ್ತು. ರಾತ್ರಿಯ ಒಂಟಿತನದಲ್ಲಿ ಇಬ್ಬರೂ ಒಬ್ಬರೊಂದಿಗೊಬ್ಬರು ಆತ್ಮೀಯ ಕ್ಷಣಗಳನ್ನು ಕಳೆಯುತ್ತಿದ್ದರು. ಸುನೀತಾಳ ದೇಹದ ಆಕರ್ಷಣೆ ರಾಕೇಶನ ಆಸೆಯನ್ನು ತೀವ್ರಗೊಳಿಸಿತು. ಅವನನ್ನು ಮತ್ತಷ್ಟು ಸೆಳೆಯಿತು. ಚಳಿಗಾಲದ ಒಂದು ಬೆಳಗ್ಗೆ ಸುನೀತಾ ತನ್ನ ದೇಹದಲ್ಲಿ ಒಂದು ಬದಲಾವಣೆಯನ್ನು ಗಮನಿಸಿದಳು. ಆಕೆಯ ಮನಸ್ಸಿನಲ್ಲಿ ಒಂದು ಸಣ್ಣ ಆತಂಕ ಚಿಗುರಿತು. ಅವಳ ದೇಹದ ಆಕರ್ಷಣೆ, ಆಕೆಯ ಕಣ್ಣುಗಳ ಆಕರ್ಷಕ ನೋಟ, ಇವೆಲ್ಲವೂ ಒಂದು ಹೊಸ ರಹಸ್ಯವನ್ನು ಮರೆಮಾಡಿತು.
ರಾಕೇಶ್ ತನ್ನ ಕೆಲಸದಲ್ಲಿ ಮುಳುಗಿದ್ದ, ಆದರೆ ಅವನ ಕಣ್ಣುಗಳು ಸುನೀತಾಳ ಕಡೆಗೆ ಸರಿಯುತ್ತಿದ್ದವು. ಅವನಿಗೆ ಏನೋ ಬದಲಾವಣೆ ಅರಿವಾಗಿತ್ತು. ಸುನೀತಾ ತನ್ನ ಗರ್ಭಧಾರಣೆಯ ಬಗ್ಗೆ ಖಚಿತವಾದಾಗ ಆಕೆಯ ಮನಸ್ಸಿನಲ್ಲಿ ಒಂದು ಆತಂಕದ ಕಾಡತೊಡಗಿತ್ತು. ಆಕೆ ಸಂಪೂರ್ಣವಾಗಿ ಗಾಬರಿಗೊಂಡಳು. ಅವಳು ರಾಕೇಶ್ಗೆ ಈ ವಿಷಯವನ್ನು ಹೇಳಿದಾಗ ಅವನ ಕಣ್ಣುಗಳಲ್ಲಿ ಆಘಾತ ಮತ್ತು ಆಕರ್ಷಣೆಯ ಮಿಶ್ರಣವಿತ್ತು. ಅವನಿಗೆ ಏನು ಮಾಡಬೇಕೆಂದು ತಿಳಿಯಲಿಲ್ಲ. ಸುನೀತಾ, ಇದು ನಾವು ಎಚ್ಚರಿಕೆಯಿಂದ ಇರಬೇಕಿತ್ತು ಎಂದ ರಾಕೇಶ್. ಅವನ ಧ್ವನಿಯಲ್ಲಿ ಒಂದು ಕಾಳಜಿಯ ಜೊತೆಗೆ ನಿರಾಶೆಯೂ ಇತ್ತು. ಇಬ್ಬರು ಆಸ್ಪತ್ರೆಗೆ ಹೋಗಿ ಗರ್ಭಧಾರಣೆಯನ್ನು ಗುಪ್ತವಾಗಿಡಲು ಪರಿಹಾರ ಕಂಡುಕೊಂಡರು. ಅವರ ಮನಸ್ಸಿನಲ್ಲಿ ಭಾರವಿತ್ತು. ಸುನೀತಾ ಆಸ್ಪತ್ರೆಯಿಂದ ಮರಳಿದಾಗ ಆಕೆಯ ಕಣ್ಣುಗಳಲ್ಲಿ ಒಂದು ದುಗುಡದ ಛಾಯೆ ಇತ್ತು. ಆದರೆ ರಾಕೇಶನ ಸ್ಪರ್ಶ ಆಕೆಗೆ ಆರಾಮವನ್ನು ನೀಡಿತು. ಒಂದು ಸಣ್ಣ ನೆಮ್ಮದಿ ಸಿಕ್ಕಿತು. ನಾವು ಇನ್ನೂ ಎಚ್ಚರಿಕೆಯಿಂದ ಇರಬೇಕು ಎಂದಳು ಸುನೀತಾ. ಅವಳ ದನಿಯಲ್ಲಿ ಒಂದು ಗುಪ್ತ ಆಕರ್ಷಣೆ ಇತ್ತು. ಅದು ಆ ಪರಿಸ್ಥಿತಿಯಲ್ಲೂ ಅವರನ್ನು ಸೆಳೆಯುತ್ತಿತ್ತು. ಸುನೀತಾ ತನ್ನ ಆಕರ್ಷಣೆಯಿಂದ ದೂರವಾಗಲು ಪ್ರಯತ್ನಿಸಿದಳು. ಆಕೆ ನಿಯಂತ್ರಣ ಕಳೆದುಕೊಳ್ಳಬಾರದೆಂದು ಬಯಸಿದ್ದಳು. ಆದರೆ ರಾಕೇಶನ ಸ್ಪರ್ಶ, ಆತನ ಕಾಳಜಿಯ ಮಾತುಗಳು ಅವಳನ್ನು ಮತ್ತೆ ಆತನ ಕಡೆಗೆ ಎಳೆಯಿತು. ಆಕೆಗೆ ಅವನಿಂದ ದೂರವಿರಲು ಸಾಧ್ಯವಾಗಲಿಲ್ಲ. ರಾಕೇಶ್ ಕೂಡ ತನ್ನ ಆಸೆಯನ್ನು ತಡೆಯಲಾರದೆ ಸುನೀತಾ ಜೊತೆಗಿನ ಕ್ಷಣಗಳನ್ನು ಕಾಯುತ್ತಿದ್ದ. ಅವನು ಸಂಪೂರ್ಣವಾಗಿ ಅವಳ ವಶವಾಗಿದ್ದ. ಸಹನಾ ರಾಕೇಶನ ಇತ್ತೀಚಿನ ವರ್ತನೆಯನ್ನು ಗಮನಿಸಿದಳು. ಅವನಿಂದ ಅವನ ದೂರದ ವರ್ತನೆ, ಸುನೀತಾಳ ಜೊತೆಗಿನ ಆತ್ಮೀಯತೆ ಅವಳ ಮನಸ್ಸಿನಲ್ಲಿ ಒಂದು ಅನುಮಾನವನ್ನು ಹುಟ್ಟಿಸಿತು. ಆಕೆ ಗೊಂದಲಗೊಂಡಳು. ರಾಕೇಶ್, ನೀನು ಇತ್ತೀಚೆಗೆ ಬದಲಾಗಿದ್ದೀಯಾ ಎಂದು ಆಕೆ ಕೇಳಿದಾಗ ರಾಕೇಶ್ ಒಂದು ಗುಪ್ತನಗೆಯೊಂದಿಗೆ, ಕೆಲಸದ ಒತ್ತಡ ಸಹನಾ ಎಂದ. ಆದರೆ ಅವನ ನಗೆಯಲ್ಲಿ ಒಂದು ರೀತಿಯ ರಹಸ್ಯವಿತ್ತು. ಆದರೆ ಸಹನಾಳ ಮನಸ್ಸಿನಲ್ಲಿ ಒಂದು ಗುಪ್ತ ಅನುಮಾನ ಚಿಗುರಿತು. ಅದು ಬೆಳೆಯುತ್ತಿತ್ತು. ಆ ಸಂಜೆ ಸಹನಾ ಒಂದು ದಿನ ಆಫೀಸ್ನಿಂದ ಬೇಗನೆ ಮನೆಗೆ ಬಂದಳು. ಅವಳು ರಾಕೇಶನ ಕೋಣೆಯ ಬಾಗಿಲನ್ನು ತಟ್ಟಿದಾಗ ಸುನೀತಾ ಆತನ ಜೊತೆಗೆ ಇರುವುದನ್ನು ಕಂಡಳು. ಆಕೆಯ ಕಣ್ಣುಗಳಲ್ಲಿ ಆಘಾತದ ಛಾಯೆ ಇತ್ತು. ಅವಳು ಸಂಪೂರ್ಣವಾಗಿ ಸ್ತಬ್ಧಳಾದಳು. ಅಮ್ಮ, ರಾಕೇಶ್ ಇದೇನು ಎಂದು ಆಕೆ ಕೇಳಿದಾಗ ಆಕೆಯ ದನಿಯಲ್ಲಿ ನೋವು ಮತ್ತು ಆಶ್ಚರ್ಯ ಇತ್ತು. ಸುನೀತಾ ತನ್ನ ಆಕರ್ಷಣೆಯನ್ನು ಒಪ್ಪಿಕೊಂಡಳು. ಅವಳಿಗೆ ಬೇರೆ ದಾರಿ ಇರಲಿಲ್ಲ. ಸಹನಾ, ನಾನು ಒಂಟಿಯಾಗಿದ್ದೆ. ರಾಕೇಶ್ ನನಗೆ ಹೊಸ ಜೀವನ ಕೊಟ್ಟಿದ್ದಾನೆ ಎಂದಳು. ಆಕೆಯ ದನಿಯಲ್ಲಿ ಒಂದು ಭಾವನಾತ್ಮಕ ಆಕರ್ಷಣೆ ಇತ್ತು. ಅದು ತನ್ನ ತಪ್ಪನ್ನು ಸಮರ್ಥಿಸಿಕೊಳ್ಳುವಂತಿತ್ತು. ಸಹನಾ ತನ್ನ ಗಂಡ ಮತ್ತು ತಾಯಿಯ ಸಂಬಂಧವನ್ನು ನೋಡಿ ಸಹಿಸಿಕೊಳ್ಳದೆ ಕಣ್ಣೀರಿನಲ್ಲಿ ಮುಳುಗಿದಳು. ಅವಳ ಹೃದಯ ಒಡೆದು ಹೋಗಿತ್ತು. ರಾಕೇಶ್, ಸಹನಾ, ನಿನಗಿಂತ ಸುನೀತಾಳ ಜೊತೆಗಿನ ಆಕರ್ಷಣೆ ನನಗೆ ಹೆಚ್ಚು ಎಂದ. ಅವನ ಮಾತುಗಳು ಸಹನಾಳನ್ನು ಮತ್ತಷ್ಟು ಕುಗ್ಗಿಸಿದವು. ಸಹನಾ ತನ್ನ ಹೃದಯದ ಒಡಕಿನಿಂದ ಆತ್ಮಹತ್ಯೆಯ ನಿರ್ಧಾರವನ್ನು ತೆಗೆದುಕೊಂಡಳು. ಅವಳಿಗೆ ಬದುಕುವ ಆಸೆಯೇ ಹೋಗಿತ್ತು. ಸಹನಾಳ ಆತ್ಮಹತ್ಯೆಯ ನಂತರ ಸುನೀತಾ ಮತ್ತು ರಾಕೇಶ್ಗೆ ಸಾಮಾಜಿಕ ವಿರೋಧ ಎದುರಾಯಿತು. ಜನರು ಅವರನ್ನು ದ್ವೇಷದಿಂದ ನೋಡಿದರು. ಆದರೆ ಇಬ್ಬರು ತಮ್ಮ ಸಂಬಂಧವನ್ನು ಒಪ್ಪಿಕೊಂಡು ಮದುವೆಯಾಗಲು ನಿರ್ಧರಿಸಿದರು. ಅವರಿಗೆ ಪರಸ್ಪರರ ಪ್ರೀತಿ ಮುಖ್ಯವಾಗಿತ್ತು. ಸುನೀತಾ ಮತ್ತು ರಾಕೇಶ್ ಮದುವೆಯಾಗಿ ಹೊಸ ಜೀವನವನ್ನು ಆರಂಭಿಸಿದರು. ಆದರೆ ಸಹನಾಳ ಆತ್ಮಹತ್ಯೆಯ ದುಃಖ ಇಬ್ಬರ ಮನಸ್ಸಿನಲ್ಲಿ ಒಂದು ಚೂರು ಕೂಡ ಕಾಣಲಿಲ್ಲ. ಅವರು ಅದನ್ನು ನಿರ್ಲಕ್ಷಿಸಿದ್ದರು. ಜನ, ಇವಳು ಎಂತಹ ತಾಯಿ, ಮಗಳ ಗಂಡನನ್ನೇ ಮದುವೆಯಾಗಿದ್ದಾಳೆ ಎಂದು ಮಾತನಾಡತೊಡಗಿದರು. ಜನರ ದೃಷ್ಟಿಕೋನದಲ್ಲಿ ಇವರ ಸಂಬಂಧ ಒಂದು ಅಸಭ್ಯವರ್ತನೆಯಾಗಿ ಕಾಣತೊಡಗಿತ್ತು. ಸುನೀತಾ ಮತ್ತು ರಾಕೇಶ್ನ ಸಂಬಂಧ ಸಾಮಾಜಿಕವಾಗಿ ವಿರೋಧಕ್ಕೆ ಒಳಗಾಯಿತು. ಆದರೆ ಸುನೀತಾ ಮತ್ತು ರಾಕೇಶ್ ಇದು ಯಾವುದನ್ನು ಲೆಕ್ಕಿಸದೆ ತಮ್ಮ ಆಕರ್ಷಣೆಯಲ್ಲಿ ಒಂದು ಹೊಸ ಜೀವನವನ್ನು ಕಂಡುಕೊಂಡರು. ಅವರಿಗೆ ಪರಸ್ಪರರ ಪ್ರೀತಿ ಮಾತ್ರ ಮುಖ್ಯವಾಗಿತ್ತು. ಗೆಳೆಯರೇ, ಈ ಕಥೆ ಕಾಲ್ಪನಿಕವಾಗಿದ್ದು ಯಾವುದೇ ವಾಸ್ತವಿಕತೆಯನ್ನು ಪ್ರತಿನಿಧಿಸುವುದಿಲ್ಲ. ಸಮಾಜದಲ್ಲಿ ಒಳ್ಳೆಯ ಸಂಬಂಧಗಳನ್ನು ಗೌರವಿಸಿ ತಪ್ಪು ಮಾರ್ಗದಿಂದ ದೂರವಿರಿ. ಕಥೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಕಥೆಗಳಿಗಾಗಿ ಕಾಯಿರಿ. ಧನ್ಯವಾದಗಳು.